Hello students, good morning. So today we are going to deal with the one more kingdom, one more wonderful kingdom, that is kingdom fungi. So we have finished till kingdom protista in the last class. Okay, so today we are dealing with the kingdom fungi. So this is the unique kingdom. As I have told, it is a wonderful kingdom or contains lot various kinds of organisms. Okay, yes, unique kingdom of heterotrophic organisms. Here the kingdom fungi are completely heterotrophs, means fungiಗಳು heterotrophic organismsಗಳು. They cannot prepare their own food, they depend on others for food. Okay, and the next thing is they are cosmopolitan. So cosmopolitan ಅಂದರೆ ಎಲ್ಲ ಕಡೆ ಸಿಗುವಂಥದ್ದು, ಎಲ್ಲ ಕಡೆ ಎಲ್ಲನೂ ಲಭ್ಯ ಇರುವಂಥ, ಓಕೆ, ಎಲ್ಲ ಕಡೆ ಲಭ್ಯ ಇರುವಂಥ ಒಂದು ಕಿಂಗ್ಡಮ್ ಇದು. ಓಕೆ, ದೇ ಕ್ಯಾನ್ ಗ್ರೋ ಇನ್ ವಾರ್ಮ್ ಆ್ಯಂಡ್ ಹ್ಯೂಮಿಡ್ ಪ್ಲೇಸಸ್. ಸೊ ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ವಾರ್ಮ್ ಆ್ಯಂಡ್ ಹ್ಯೂಮಿಡ್ ಪ್ಲೇಸಸ್ ಅಂದರೆ ಇವಾಗ ನೀವು ಏನೇ ಇವಾಗ ಮಳೆಗಾಲದಲ್ಲಿ ಅಥವಾ ಚಳಿಗಾಲದಲ್ಲಿ ನೀವು ವಿಂಟರ್ ಅಥವಾ ರೇನಿ ಸೀಸನ್ಸಲ್ಲಿ ನೋಡಿರ್ತೀರಿ, ನಿಮ್ಮ ಬಟ್ಟೆಗಳು ಒಣಗಲಿಲ್ಲ ಆದರೆ, ಇಫ್ ಇಟ್ ಈಸ್ ನಾಟ್ ಡ್ರೈಡ್ ಕಂಪ್ಲೀಟ್ಲಿ, ಇಫ್ ಯು ಕೀಪ್ those clothes inside the cupboard, so you can see some dust. Okay, so ಬೂರ್ಸ್ ಅಂತ ಹೇಳ್ತೀವಿ ಅದನ್ನು, ಅದರ ಮೇಲೆ ಬೆಳ್ಕೊಳ್ಳುವಂಥದ್ದು ಅಥವಾ ಪ್ಯಾಚಸ್ಗಳನ್ನು ನೋಡ್ತೀರಿ. ಅಥವಾ ಯಾವುದೇ ನಿಮ್ಮ ವುಡನ್ ಮಟೀರಿಯಲ್ ವೆಟ್ ಇತ್ತು ಅಂದಾಗ ವಿಂಟರ್ ಸೀಸನಲ್ಲಿ ಏನಾಗುತ್ತೆ, ಸೊ ಅದ್ರ ಮೇಲೆ ಒಂದು ಡಸ್ಟ್ ಥರ ಬೆಳ್ಕೊಳ್ಳುವಂಥದ್ದು. ಓಕೆ, ಸೊ ಹೇರ್ ಲೈಕ್ ಸ್ಟ್ರಕ್ಚರ್ಸ್ ಅಥವಾ ಪ್ಯಾಚಸ್ಗಳಿರುತ್ತೆ. ದೋಸ್ ಆರ್ ನನ್ ಅದರ್ ದೆನ್ ಫಂಗೈ. ಅಥವಾ ಇಲ್ಲೂ ನೋಡಿರ್ತೀರಿ ಎಕ್ಸಾಂಪಲ್ ಬ್ರೆಡ್ ಮೋಲ್ಡ್ಸ್. ಬ್ರೆಡ್ಡನ್ನು ತುಂಬ ದಿನ ಯೂಸ್ ಮಾಡದೆ ಇಟ್ಟಾಗ ಅದ್ರ ಮೇಲೆ ಫಂಗಸ್ ಬೆಳ್ಕೊಳ್ಳುತ್ತೆ, ಹೌದಾ? ಇದನ್ನೆಲ್ಲನೂ ನೋಡಿರ್ತೀರಿ. ಸೊ ದೀಸ್ ಆರ್ ನಥಿಂಗ್ ಬಟ್ ಫಂಗೈ. ಆರೆಂಜ್ ರಾಟ್ಸ್, ಆರೆಂಜ್ ಬೆಳೆ ಮೇಲೆ ಈ ಪ್ಯಾಚಸ್ ಆಗುವಂಥದ್ದು, ಅದನ್ನು ಆರೆಂಜ್ ರಾಟ್ಸ್ ಅಂತ ಕರಿತೀವಿ. ವಿ ನೋ ಮಶ್ರೂಮ್ಸ್, ಸಮ್ ಆರ್ ಎಡಿಬಲ್, ಸಮ್ ಆರ್ ನಾನ್ ಎಡಿಬಲ್. ಓಕೆ, ವಿ ಈಟ್ mushrooms, right? Some are toads, stools. Okay, these are the toxic mushroom. Okay, this one is the toxic mushroom. Okay, poisonous mushroom anta antivi. Understood? Okay, so next, some fungi are the source of antibiotics. ಕೆಲವೊಂದು ಫಂಗಸ್ಗಳು ಏನಿದೆ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸಲ್ಲೂ ಯೂಸ್ ಮಾಡ್ತಾರೆ. ಯಾವುದು ಅಂದರೆ ಒಂದು ಆ್ಯಂಟಿಬಯೋಟಿಕ್ಸ್ ರೀತಿಲಿ, ಇನ್ನೊಂದು ಬೇಕರೀಸ್ಗಳಲ್ಲಿ ಲೈಕ್ ಈಸ್ಟ್ ಅಂತ ಅಂತೀವಿ, ಅಥವಾ ಆಲ್ಕೋಹಾಲ್ಸ್ಗಳು ಮಾಡೋವಂಥದ್ದು, ಇಲ್ಲಾದರೆ ಬೇಕ್ರೀಸಲ್ಲಿ ಯೂಸ್ ಆಗುವಂಥದ್ದು ಫಂಗೈನ ನಾವು ಈಸ್ಟ್ ಅಂತ ಹೇಳ್ತೀವಿ. ವಿಚ್ ಈಸ್ ಸಿಂಗಲ್, ದಿಸ್ ಈಸ್ಟ್ ಈಸ್ ದ ಓನ್ಲಿ ಒನ್ ವಿಚ್ ಈಸ್ ಯೂನಿಸೆಲ್ಯುಲರ್ ಫಂಗೈ. ಓಕೆ, ಈಸ್ಟ್ ಬಿಟ್ಟು ಬಾಕಿ ಎಲ್ಲ ಫಂಗಸ್ಗಳು ಫಂಗೈಯಲ್ಲಿ, ಕಿಂಗ್ಡಮ್ ಫಂಗೈಯಲ್ಲಿ ಬರುವಂಥದ್ದು ಎಲ್ಲವೂ ಮಲ್ಟಿಸೆಲ್ಯುಲರ್, ಬಟ್ ಓನ್ಲಿ ದ ಈಸ್ಟ್ ಈಸ್ unicellular fungi which is used to make breads and beer, means alcohols, and some used to make antibiotics, that is penicillin ಅನ್ನೋ ಒಂದು antibiotics ಕೇಳಿದ್ದೀರಾ? This penicillin is produced by a fungi called Penicillium, which is a chemical, that is antibiotics. Antibiotics are the one which fight against the diseases. Okay, diseases ವಿರುದ್ಧ ಫೈಟ್ ಮಾಡೋವಂಥ ಕೆಪಾಸಿಟಿ ಇರುವಂಥ ಕೆಮಿಕಲ್ಸ್ ನಾವು ಆ್ಯಂಟಿಬಯೋಟಿಕ್ಸ್ ಅಂತ ಅಂತೀವಿ. ನ್ಯಾಚುರಲಿ ನಮ್ಮ ಬಾಡಿಯಲ್ಲೂ ಆ್ಯಂಟಿಬಯೋಟಿಕ್ಸ್ ಫಾರ್ಮೇಷನ್ ಆಗುತ್ತೆ. ಸೊ ಬಿಕಾಸ್ ನಮ್ಮಲ್ಲಿ ರೆಸಿಸ್ಟೆಂಟ್ ಪವರ್ ಇರುತ್ತೆ ಅಥವಾ ಇಮ್ಯುನಿಟಿ ಇರೋವಂಥದ್ದು ಈ ಆ್ಯಂಟಿಬಯೋಟಿಕ್ಸಿಂದ ಅಥವಾ ಆ್ಯಂಟಿಬಾಡೀಸಿಂದ. ಸೊ ಹಾಗೆ ಕೆಲವೊಂದು ಆ್ಯಂಟಿಬಯೋಟಿಕ್ಸನ್ನು ಫಂಗಸ್ಗಳಿಂದನೂ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ದಟ್ ಫಂಗಸ್ ಇಸ್ ಪೆನ್ಸಿಲಿಯಮ್. ಓಕೆ, ಆ್ಯಂಡ್ ಸಮ್ ಫಂಗಸ್ ಆರ್ ದ ಡಿಸೀಸ್ ಕಾಸಿಂಗ್ ಫಂಗಸ್. ಓಕೆ, ಲೈಕ್ ಈ ಪಕ್ಸಿನಿಯಾ ಅನ್ನೋ ಒಂದು ನೋಡಿರ್ಬೋದು ನೀವು. ದಿಸ್ ಈಸ್ ವೀಟ್ ಲೀವ್ಸ್ ಮೇಲೆ, ಗೋಧಿ ಬೆಳೆ ಮೇಲೆ ಬೆಳೆಯುವಂಥ ಒಂದು ಫಂಗಸ್ ಇದು, ವಿಚ್ ಕಾಸಸ್ ದ ಡಿಸೀಸಸ್. ದಟ್ ಡಿಸೀಸ್, ಒನ್ ಎಕ್ಸಾಂಪಲ್ ಫಾರ್ ಡಿಸೀಸ್ ಇಸ್ ವೀಟ್ ರಸ್ಟ್. ಓಕೆ, ವೀಟ್ ರಸ್ಟ್, ದಿಸ್ ಈಸ್ ಅ ಪ್ಯಾಚಸ್ ಆಫ್ ಫಂಗೈ ವಿಚ್ ಈಸ್ ಫಾರ್ಮ್ಡ್ ಆನ್ ದ ಸರ್ಫೇಸ್ ಆಫ್ ವೀಟ್ ಲೀಫ್, ಗೋಧಿಯ ಎಲೆ ಮೇಲೆ. ಓಕೆ, ಸೊ ನೆಕ್ಸ್ಟ್ ದ ಸ್ಟ್ರಕ್ಚರ್. ಹೇಗೆ ಫಂಗಸ್ ಸ್ಟ್ರಕ್ಚರಲಿ ಹೇಗೆ ಕಾಣುತ್ತೆ ಅಂತ ಅರ್ಥ ಮಾಡ್ಕೊಳ್ಳುವ. ಸೊ ಎಕ್ಸೆಪ್ಟ್ ಈಸ್ಟ್, ನಾನು ಆಲ್ರೆಡಿ ಹೇಳಿದ್ದೀನಿ ಈಸ್ಟ್ ಈಸ್ ಎ ಸಿಂಗಲ್ ಸೆಲ್, ಬಟ್ ಅದರ್ಸ್ ಆರ್ ಮಲ್ಟಿ ಸೆಲ್ಯುಲರ್ ಅಂತ ಅಂದಿದ್ದೀನಿ. ಇಫ್ ದ ಮಲ್ಟಿ ಸೆಲ್ಯುಲರ್ ಫಂಗೈ, ಹೌ ಇಟ್ ಲುಕ್ಸ್?
ದ ಮಲ್ಟಿಸೆಲ್ಯುಲರ್ ಫಂಗಸ್ ಆರ್ ಫಿಲಾಮೆಂಟಸ್. ಫಿಲಾಮೆಂಟಸ್ ಅಂದರೆ ಈ ಥರ ರಿಬ್ಬನ್ ಲೈಕ್ ಸ್ಟ್ರಕ್ಚರ್ಸ್ ಅಂತ. ದಿಸ್ ಇಸ್ ಕಾಲ್ಡ್ ಫಿಲಾಮೆಂಟಸ್. ದೇರ್ ಬಾಡಿ ಕನ್ಸಿಸ್ಟ್ ಆಫ್ ಲಾಂಗ್ ಸ್ಲೆಂಡರ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್. ಈ ಒಂದು ಲಾಂಗ್ ಸ್ಲೆಂಡರ್ ಥ್ರೆಡ್ ಲೈಕ್ ಸ್ಟ್ರಕ್ಚರನ್ನು ನಾವು ಹೈಫೆ ಅಂತ ಕರಿತೀವಿ. ದಿಸ್ ಈಸ್ ಹೈಫೆ. ದಿಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಫಿಲಾಮೆಂಟ್ ಆಫ್ ಫಂಗೈ. ಓಕೆ, ಫಂಗಲ್ ಫಿಲಾಮೆಂಟ್ನ ನಾವು ಹೈಫೆ ಅಂತ ಕರಿತೀವಿ. ಈ ಎಲ್ಲ ಫಿಲಾಮೆಂಟ್ಗಳು ಒಂದು ಬ್ರ್ಯಾಂಚ್ ಆಗಿ ಸೇರಿಕೊಂಡಾಗ ಅದನ್ನು ನಾವು ಮೈಸೀಲಿಯಂ ಅಂತ ಕರಿತೀವಿ. ದಟ್ ಈಸ್ ನೆಟ್ವರ್ಕ್ ಆಫ್ ಹೈಫೆ ಈಸ್ ನೋನ್ ಆಸ್ ಮೈಸೀಲಿಯಂ. ಓಕೆ, ಒನ್ ಮೋರ್ ಟೈಮ್ ವಿಲ್ ಸ್ಟಡಿ. Except yeast. Why except yeast? Because yeast is, yes, unicellular. Okay, if the fungus is multicellular, if ಫಂಗಸ್ಗಳು ಮಲ್ಟಿಸೆಲ್ಯುಲರ್ ಫಂಗಸ್ಗಳಿದ್ದಾಗ ಅವ್ರ ಬಾಡಿ ಹೇಗಿರುತ್ತೆ ಹೇಳ್ರಿ? ಫಿಲಾಮೆಂಟಸ್, ರಿಬ್ಬನ್ ಲೈಕ್ ಸ್ಟ್ರಕ್ಚರ್. ಈ ರಿಬ್ಬನ್ ಲೈಕ್ ಸ್ಟ್ರಕ್ಚರನ್ನು ನಾವು ಫಿಲಾಮೆಂಟ್ನ ನಾವೇನಂತ ಕರಿತೀವಿ? ಹೈಫೆ. ಇದೇ ಎಲ್ಲ ಫಿಲಾಮೆಂಟ್ಗಳು ಸೇರಿ ಒಂದು ಬ್ರ್ಯಾಂಚ್ ಆದಾಗ ಅಥವಾ ಒಂದು ಬಂಚ್ ಆದಾಗ ಆ ಒಂದು ಬಂಚನ್ನು ನಾವೇನಂತ ಕರಿತೀವಿ? ಮೈಸೀಲಿಯಂ. ಓಕೆ, ಬೇಸ್ಡ್ ಆನ್ ದ ಸ್ಟ್ರಕ್ಚರ್ ಆಫ್ ಹೈಪೆ, ಈ ಒಂದು ಫಿಲಾಮೆಂಟ್ ಸ್ಟ್ರಕ್ಚರ್ಸ್ ಮೇಲೆ ಈ ಹೈಪೆಗಳನ್ನು 2 ವಿಧದಲ್ಲಿ ಕ್ಲಾಸಿಫೈ ಮಾಡ್ತಾರೆ. ಒನ್ ಈಸ್ ಸೆಪ್ಟೇಟ್ ಅಂತಲೂ ಹೇಳ್ತೀವಿ ಅಥವಾ ಸೀನೋಸೈಟಿಕ್ ಹೈಪೆ. ಅನದರ್ ಈಸ್ ಸೆಪ್ಟೇಟ್ ಹೈಪೆ. ಇಲ್ಲಿ ನೋಡಿರ್ಬೋದು ಎಲ್ಲನೂ ಸೇಮ್ ಇದೆ, ಬಟ್ ಡಿಫ್ರೆನ್ಸ್ ಏನು ಅಂದರೆ ಪ್ರೆಸೆನ್ಸ್ ಆಫ್ ಸೆಪ್ಟಮ್. ಇಫ್ ಸೆಪ್ಟಮ್ ಇತ್ತು ಅಂದರೆ ಲೈಕ್ ಇದೊಂದು ಫಿಲಾಮೆಂಟ್ ಅಂತ ತಿಳ್ಕೊಳ್ಳುವ. ಈ ಫಿಲಾಮೆಂಟಲ್ಲಿ ಈ ರೀತಿ ಕಂಪಾರ್ಟ್ಮೆಂಟ್ಸ್ಗಳಿರುವಂಥದ್ದು. ಈ ಕಂಪಾರ್ಟ್ಮೆಂಟ್ಸ್ಗೆ ನಾವು ಸೆಪ್ಟಾ ಅಂತ ಕರಿತೀವಿ. ಇಫ್ ದ ಸೆಪ್ಟಾ ಈಸ್ ದೇರ್, ದೆನ್ ದ ಫಂಗಲ್ ಫಿಲಾಮೆಂಟ್ ದಟ್ ಈಸ್ ಹೈಪೆ ಈಸ್ ಕಾಲ್ಡ್ ಸೆಪ್ಟೇಟ್ ಹೈಪೆ. ಇಫ್ ದರ್ ಈಸ್ ಅ ನೋ ಸೆಪ್ಟಾ, ಈ ರೀತಿ ಸೆಪ್ಟಾನೇ ಇಲ್ಲ, ಸೊ ವಿತೌಟ್ ದ ಸೆಪ್ಟಮ್ ವಿ ಕಾಲ್ಡ್ ಸಚ್ ಹೈಪೆ ಆಸ್ ಸೀನೋಸೈಟಿಕ್. ಹಿಯರ್ ಯು ಕ್ಯಾನ್ ಸಿ, ಹಿಯರ್ ದರ್ ಈಸ್ ನೋ ಸೆಪ್ಟಮ್, ರೈಟ್? ಬಟ್ ಹಿಯರ್ ಯು ಕ್ಯಾನ್ ಸಿ ದ ಸೆಪ್ಟಮ್ ಹಿಯರ್. 1 2 3 4 5 6 7 8. ಸೊ ಈ ರೀತಿ ಒಂದು ಸೆಪ್ಟಮ್ಸ್ ಇದೆ, ಹೌದಾ? ಕಂಪಾರ್ಟ್ಮೆಂಟ್ಸ್. ಸೊ ಹೇಗೆ ಅಂದರೆ ಅದನ್ನು ಸೆಪ್ಟಮನ್ನು ನಾವು ಒಂದು ವಾಲ್ ಅಥವಾ ಒಂದು ಗೋಡೆ ಅಂತಲೂ ಕನ್ಸಿಡರ್ ಮಾಡ್ಬೋದು. ಇವಾಗ ನೋಡ್ರಿ, ಯಾವುದೋ ಒಂದು ಮ್ಯಾರೇಜ್ ಹಾಲಿಗೆ ಹೋಗ್ತೀವಿ ನಾವು, ಅಷ್ಟು ಕಂಪಾರ್ಟ್ಮೆಂಟ್ಸ್ಗಳಿರಲ್ಲ. ಒಂದು ಲಾಂಗ್ ಬಿಗ್ ಹಾಲ್, ಸಿಂಗಲ್ ಹಾಲ್ ಇರುತ್ತೆ. ಅದೇ ನಾವು ನಮ್ಮ ಮನೆಗಳಲ್ಲಿ ಹೇಗೆ ರೂಮ್ಸ್ಗಳಾಗಿದೆ, ಹೇಗೆ ಕಂಪಾರ್ಟ್ಮೆಂಟ್ಸ್ಗಳಾಗಿರುವಂಥದ್ದು ಗೋಡೆಗಳಿಂದ, ಹೌದಾ? ದೆರ್ ಆರ್ ವಾಲ್ಸ್ ವಿಚ್ ಮೇಕ್ಸ್ ದ ಡಿಫ್ರೆಂಟ್ ರೂಮ್ಸ್. ಹಿಯರ್ ಆಲ್ಸೋ ಇಫ್ ದೆರ್ ಇಸ್ ಅ ವಾಲ್, ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಸೆಪ್ಟೇಟ್ ಹೈಪೆ. ಇಫ್ ದೆರ್ ಇಸ್ ನೋ ವಾಲ್ಸ್, ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಸೆಪ್ಟೇಟ್ ಆರ್ ಸೀನೋಸೈಟಿಕ್. ಈ ಸೆಪ್ಟಾ ಇಲ್ಲದೆ ಇರೋದ್ರಿಂದ ಕಂಪ್ಲೀಟ್ ದಿಸ್ ಈಸ್ ಒನ್ ಸಿಂಗಲ್ ಬಾಡಿ, ಓಕೆ, ವಿಚ್ ಕನ್ಸಿಸ್ಟ್ ಆಫ್ ಮೆನಿ ನ್ಯೂಕ್ಲಿಯಸ್. ಈ ಡಾಟ್ಸ್ ಕಾಣಿಸ್ತಿದೆಯಲ್ಲ, ಆಲ್ ದಿಸ್ ಡಾಟ್ಸ್ ಆರ್ ನ್ಯೂಕ್ಲಿಯಸ್, ಡಿಫ್ರೆಂಟ್ ನ್ಯೂಕ್ಲಿಯಸ್. ಹೆನ್ಸ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಮಲ್ಟಿ ನ್ಯೂಕ್ಲಿಯೇಟೆಡ್. ಓಕೆ, ಬಟ್ ಇಲ್ಲಿ ಹಾಗಿರೋದಿಲ್ಲ. ಓಕೆ, ಆ್ಯಂಡ್ ದ ನೆಕ್ಸ್ಟ್ ಪಾಯಿಂಟ್ ಈಸ್ ಈವನ್ ಫಂಗೈ ಆಲ್ಸೋ ಕನ್ಸಿಸ್ಟ್ ಆಫ್ ಸೆಲ್ ವಾಲ್. ಓಕೆ, ಬಟ್ ಸೆಲ್ ವಾಲ್ ಈಸ್ ಎಸ್ಪೆಷಲಿ ಮೇಡ್ ಅಪ್ ಆಫ್ ಕೈಟಿನ್ ಆ್ಯಂಡ್ ಪಾಲಿಸ್ಯಾಕ್ರೈಡ್ಸ್. ಹೇಗೆ ಸೆಲ್ಯುಲೋಸ್ ಅಂತ ಓದಿದ್ವಿ, ಸಿಲಿಕಾ ಅಂತ ಓದಿದ್ದೀವಿ, ಹೌದಾ, ಲಾಸ್ಟ್ ಕಿಂಗ್ಡಮ್ಸ್ಗಳಲ್ಲಿ. ಬಟ್ ಇಲ್ಲಿ ಸೆಲ್ ವಾಲ್ ಇರುತ್ತೆ. ಫಂಗೈ ಈಸ್ ಶೋರ್ ದೇ ಆರ್ ಮೇಡ್ ಅಪ್ ಆಫ್ ಸೆಲ್ ವಾಲ್, ಬಟ್ ಹಿಯರ್ ದ ಸೆಲ್ ವಾಲ್ ಆರ್ ಮೇಡ್ ಅಪ್ ಆಫ್ ಕೈಟಿನ್ ಆ್ಯಂಡ್ ಪಾಲಿಸ್ಯಾಕ್ರೈಡ್. ಪಾಲಿಸ್ಯಾಕ್ರೈಡ್ ಅನ್ನೋದು ಒಂದು ಕಾರ್ಬೋಹೈಡ್ರೇಟ್ ವಿಧ. ಓಕೆ, ಹೇಗೆ ಒಂದು ಗ್ಲೂಕೋಸ್ನ ನಾವು ಶುಗರ್ ಅಥವಾ ಕಾರ್ಬೋಹೈಡ್ರೇಟ್ ಅಂತ ಹೇಳ್ತೀವಿ, ಹಾಗೆ ಇಲ್ಲೂ ಕೂಡ ಪಾಲಿಸ್ಯಾಕ್ರೈಡ್ ಈಸ್ ಒನ್ ಆಫ್ ದ ಕೈಂಡ್ ಆಫ್ ಕಾರ್ಬೋಹೈಡ್ರೇಟ್. ಓಕೆ, ಎಸ್. ನೆಕ್ಸ್ಟ್ ಬೇಸ್ಡ್ ಆನ್ ಏನು ಅದರ ನ್ಯೂಟ್ರಿಷನನ್ನು ನೋಡಿದ್ರೆ, ವಿ ನೋ ಸ್ಪೆಷಲಿ ದೇ ಆರ್ ಹೆಟಿರೋಟ್ರೋಪ್ಸ್. ಹೆಟಿರೋಟ್ರೋಪ್ಸ್ ಮೀನ್ಸ್ ದೇ ಡಿಪೆಂಡ್ ಆನ್ ಅದರ್ಸ್ ಫಾರ್ ಫುಡ್, ಬಟ್ ಮ್ಯಾಕ್ಸಿಮಮ್ ದ ಫಂಗೈ ಆರ್ ಸ್ಯಾಪ್ರೋಫೈಟ್ಸ್. ಸ್ಯಾಪ್ರೋಫೈಟ್ಸ್ ಅಂದರೆ ದೇ ಅಬ್ಸಾರ್ಬ್ ದ ಆರ್ಗ್ಯಾನಿಕ್ ಮ್ಯಾಟರ್, ಮೀನ್ಸ್ ಫುಡ್ ಫ್ರಾಮ್ ದ ಡೆಡ್ ಆರ್ಗ್ಯಾನಿಸಮ್ಸ್. ಡೆಡ್ ಆ್ಯಂಡ್ ಡಿಕೇಯಿಂಗ್ ಆರ್ಗ್ಯಾನಿಸಮ್ಸಿಂದ ತಮ್ಮ ಫುಡ್ಡನ್ನು ಅವರು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತಾರೆ. ಓಕೆ, ಆ್ಯಂಡ್ ಸಮ್ ಆರ್ ಪ್ಯಾರಾಸೈಟ್ಸ್, ಮೀನ್ಸ್ ದೇ ಡಿಪೆಂಡ್ ಆನ್ ಅದರ್ಸ್. ಅಂಡರ್ಸ್ಟುಡ್? ಆ್ಯಂಡ್ ಸಮ್ ಲಿವ್ ಸಿಂಬಯಾನ್ಸ್. ಜಸ್ಟ್ ನಾನು ಲೈಕನ್ಸ್ ನೆಕ್ಸ್ಟ್ ಓದ್ತೀರಿ ನೀವು, ಇದೇ ಒಂದು ಚಾಪ್ಟರಲ್ಲಿ ಓದ್ತೀರಿ ಅಬೌಟ್ ದ ಲೈಕನ್ಸ್. ಸಿಂಬಯೋಟಿಕ್ ಅಸೋಸಿಯೇಷನ್ ಅಂತ ಅಂತೀವಿ, ಅಂದರೆ ಮ್ಯೂಚುವಲ್ ಅಸೋಸಿಯೇಷನ್, ಎರಡು ಆರ್ಗ್ಯಾನಿಸಮ್ಸ್ ಕೂಡಿ ಇರುವಂಥದ್ದು. ಲೈಕ್ ಎಕ್ಸಾಂಪಲ್ ನೋಡ್ರಿ, ಲೈಕನ್ಸ್ ಅನ್ನೋ ಆರ್ಗ್ಯಾನಿಸಮ್ಸಲ್ಲಿ
ಯಾವ 2 ಆರ್ಗ್ಯಾನಿಸಮ್ಸ್ ಇದೆ? ಫಂಗೈ ಆ್ಯಂಡ್ ಆಲ್ಗೆ. ಹಾಗೆ ಮೈಕೋರೈಸಾ ಅಂತ ಹೇಳ್ತೀವಿ, ಅದರಲ್ಲಿ ಯಾವ ಆರ್ಗ್ಯಾನಿಸಮ್ಸ್ ಇದೆ? ಒಂದು ಫಂಗೈ, ಇನ್ನೊಂದು ರೂಟ್ಸ್ ಆಫ್ ಹೈಯರ್ ಪ್ಲಾಂಟ್ಸ್. ಇಂಥ ಒಂದು ಅಸೋಸಿಯೇಷನನ್ನು, ಮ್ಯೂಚುವಲ್ ಅಸೋಸಿಯೇಷನನ್ನು ನಾವೇನಂತ ಕರಿತೀವಿ? ಸಿಂಬಯಾಂಟ್ಸ್ ಆರ್ ಸಿಂಬಯೋಟಿಕ್ ಅಸೋಸಿಯೇಷನ್. ಹಿಯರ್ ದ ಎಕ್ಸಾಂಪಲ್ಸ್ ಆರ್, one is lichens, this is lichens, and another is mycorrhiza. Remember, lichens are fungi plus algae, mycorrhiza fungi plus roots. ಎಲ್ಲಿ ಇರುತ್ತೆ ಈ ಫಂಗಸ್? ಹೈಯರ್ ಪ್ಲಾಂಟ್ಸ್ನ ರೂಟ್ಸ್ಗಳಲ್ಲಿ ಇರುವಂಥದ್ದು. ಓಕೆ, ಇದನ್ನು ನಾವು ಮೈಕೋರೈಸಾ ಅಂತ ಕರಿತೀವಿ. ಸೊ ದೀಸ್ ಆರ್ ದ ಮೋಡ್ ಆಫ್ ನ್ಯೂಟ್ರಿಷನ್ ಇನ್ ಫಂಗೈ. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದ ಮೇನ್ ಥಿಂಗ್, ದಟ್ ಈಸ್ ರೀಪ್ರೊಡಕ್ಷನ್. ಓಕೆ, ಸೊ ಹೇಗೆ ಒಂದು ಲೋವರಿಂದ ಒಂದು ಹೈಯರ್ ಕಿಂಗ್ಡಮಿಗೆ ಹೋಗ್ತಾ ಇರ್ತೀವಿ, ಹಾಗೆ ಎಲ್ಲ ಪ್ರಾಪರ್ಟೀಸ್ಗಳ ಕಾಂಪ್ಲೆಕ್ಸಿಟಿ ಕೂಡ ಹಾಗೆ ಜಾಸ್ತಿ ಆಗ್ತಿರುತ್ತೆ. ಸೊ ಹೇಗೆ ನಾವು ಲಾಸ್ಟ್ ಕಿಂಗ್ಡಮಲ್ಲಿ ನೋಡಿದ್ದೀವಿ, ರೀಪ್ರೊಡಕ್ಷನ್ ಬಗ್ಗೆ ಅಷ್ಟು ವ್ಯತ್ಯಾಸಗಳಿರಲಿಲ್ಲ, ಹೌದಾ? ಅಷ್ಟು ಕಾಂಪ್ಲೆಕ್ಸಿಟಿ ಇರಲಿಲ್ಲ. ಬಟ್ ಅದೇ ಫಂಗೈಗೆ ಬಂದಾಗ ರೀಪ್ರೊಡಕ್ಷನಲ್ಲಿ ಕಾಂಪ್ಲೆಕ್ಸಿಟಿ ಇದೆ. ಹಾಗೆ ನೆಕ್ಸ್ಟ್ ಪ್ಲಾಂಟೇ ಓದ್ತೀರಿ, ಎನಿಮಲಿಯಾ ಓದ್ತೀರಿ, ಸ್ಟಿಲ್ ಮೋರ್ ಕಾಂಪ್ಲೆಕ್ಸಿಟಿ ಬರುವಂಥದ್ದು. Okay, so here the reproduction is classified into 3 types. One is vegetative propagation, asexual reproduction, and sexual reproduction. Here both asexual and sexual reproduction is by producing spores. Okay, ಇದರ ಒಂದು ಎಕ್ಸಾಂಪಲ್ ಹೇಳಿದ್ದೀನಿ ನಾನು, ಹೇಗೆ ಹೈಯರ್ ಆರ್ಗ್ಯಾನಿಸಮ್ಸಲ್ಲಿ, ಪ್ಲ್ಯಾಂಟ್ಸಲ್ಲಿ ಸೀಡ್ಸ್, ಬೀಜಗಳು ಅಂತ ಹೇಳ್ತೀವಿ, ಹಾಗೆ ಇದನ್ನು ಕೂಡ ದೀಸ್ ಆರ್ ಆಲ್ಸೋ ಕೈಂಡ್ ಸೀಡ್ಸ್ ಲೈಕ್, ಬಟ್ ನಾಟ್ ಆ್ಯಕ್ಚುಯಲ್ ಸೀಡ್ಸ್. They are tiny spores which helps in reproduction. Okay, so vegetative propagation are of 3 types. ಇದರ ಬಗ್ಗೆ ಸಪ್ರೇಟ್ ಆಗಿ ಓದ್ತೀರಿ ನೀವು. Okay, all these are the types of reproduction. One by one we are going to study. First is vegetative propagation, that is fragmentation. So fragmentation ಅಂದರೆ ಏನು? ಫಂಗಲ್ ಮೈಸಿಲಿಯಮ್ ಇರುತ್ತೆ. They divide, when we cut they become into 2 fragments. ಹೌದಾ? ಈ 2 ಫ್ರಾಗ್ಮೆಂಟ್ಸ್ ಏನಿರುತ್ತೆ, ನ್ಯೂ ಫಂಗೈ ಆಗಿ ಫಾರ್ಮ್ ಆಗುವಂಥದ್ದು. ಸೊ ದಿಸ್ ವಿ ಕಾಲ್ ಇಟ್ ಆಸ್ ಫ್ರಾಗ್ಮೆಂಟೇಷನ್. ಓಕೆ, ಎಸ್. ಸೊ ನೆಕ್ಸ್ಟ್ ಈಸ್ ಅ ಫ್ಯೂಷನ್. ಫ್ಯೂಷನ್ ಅಂದರೆ ಹೇಗೆ ನಾವು ಸೆಲ್ ಡಿವಿಷನ್, ನಾರ್ಮಲ್ ಡಿವಿಷನ್. ಓಕೆ, ಸೊ ಒಂದು ಮದರ್ ಸೆಲ್ ಅಥವಾ ಮದರ್ ಫಂಗೈ ಇದೆ ಅಂತ ಅಂದಾಗ ದೇ ಡಿವೈಡ್ ಆ್ಯಂಡ್ ದೇ ಫಾರ್ಮ್ 2 fungus. This we call it as fission. Next is budding. So budding ಅಂದರೆ ಎಕ್ಸಾಂಪಲ್ ಹಿಯರ್ ಈಸ್ಟ್, ಬಡ್ಡಿಂಗ್ ಇನ್ ಈಸ್ಟ್, ಒಂದು ಯೂನಿಸೆಲ್ಯುಲರ್ ಈಸ್ಟ್ ಇರುವಂಥದ್ದು. ಈ ಈಸ್ಟಲ್ಲಿ ಏನಾಗುತ್ತೆ, ದ್ಯಾರ್ ಈಸ್ ಸಡನ್ ಔಟ್ ಗ್ರೋತ್. ಆ ಒಂದು ಈಸ್ಟ್ ಬಾಡಿಯಿಂದನೇ ಒಂದು ಸ್ಮಾಲ್ ಔಟ್ ಗ್ರೋತ್ ಫಾರ್ಮೇಷನ್ ಆಗುತ್ತೆ. ಈ ಔಟ್ ಗ್ರೋತನ್ನು ನಾವು ಬಡ್ ಅಂತ ಕರಿತೀವಿ. ಓಕೆ, ಮುಂದೆ ಇದೇ ಒಂದು ಔಟ್ ಗ್ರೋತ್ ಏನಾಗುತ್ತೆ, ಸಪ್ರೇಟಾಗಿ ನ್ಯೂ ಫಂಗೈನ ಫಾರ್ಮೇಷನ್ ಆಗುವಂಥದ್ದು. ಸೊ ಇದನ್ನು ನಾವು ಬಡ್ಡಿಂಗ್ ಅಂತ ಕರಿತೀವಿ. ದಿಸ್ ಈಸ್ ವೆಜಿಟೇಟಿವ್ ಪ್ರೊಪೊಗೇಷನ್, ಸಿಂಪಲ್ ಕೈಂಡ್ ಆಫ್ ರೀಪ್ರೊಡಕ್ಷನ್. ನೆಕ್ಸ್ಟ್ ಈಸ್ ಅಸೆಕ್ಷುವಲ್. ಆ್ಯಸ್ ಐ ಸೆಡ್, ಇಟ್ ಈಸ್ ಬೈ ದ ಸ್ಪೋರ್ಸ್. ಹಿಯರ್ ದ ಸ್ಪೋರ್ಸ್ ಆರ್ ಅಸೆಕ್ಷುವಲ್ ಸ್ಪೋರ್ಸ್ ಆರ್. ನಿಮಗೆ ಕೇಳ್ತಾರೆ, ಕ್ವಶನ್ ಕೇಳ್ತಾರೆ. ಸೊ ಹೇಗೆ ಕೇಳ್ತಾರೆ ಅಂದರೆ, ನೇಮ್ ದ ಅಸೆಕ್ಷುವಲ್ ಸ್ಪೋರ್ಸ್ ಇನ್ ಫಂಗೈ. Those asexual spores are conidia, sporangiospores and zoospores. Understood? And sexual spores are oospores, ascospores, basidiospores. As I said, they have a fruiting bodies, means fruit like appearance. In higher organisms alli, higher plants alli hege fruits formation ಆಗುತ್ತೆ, ಹಾಗೆ ಫಂಗಸಲ್ಲೂ ಕೂಡ ಏನಿರುತ್ತೆ, ಫ್ರೂಟಿಂಗ್ ಬಾಡೀಸ್ ಅನ್ನೋದಿರುತ್ತೆ. ವ್ಯಾರ್ ದೀಸ್ ಸ್ಪೋರ್ಸ್ ಆರ್ ಫಾರ್ಮ್, ಎಲ್ಲಿ ಆ ಒಂದು ಫ್ರೂಟಿಂಗ್ ಬಾಡೀಸಲ್ಲಿ ಈ ಡಿಫ್ರೆಂಟ್ ಸ್ಪೋರ್ಸ್ಗಳು ಫಾರ್ಮೇಷನ್ ಆಗುವಂಥದ್ದು. ಹಾಗೆ ನೀವು ಇಲ್ಲಿ ನೋಡಿರ್ಬೋದು, ಆಸ್ಕೋ ಕಾರ್ಪ್ ಅನ್ನೋ ಒಂದು ಫ್ರೂಟಿಂಗ್ ಬಾಡಿ ಇದು. ಈ ಫ್ರೂಟಿಂಗ್ ಬಾಡಿಯಲ್ಲಿ ಪಾರ್ಟಲ್ಲಿ ಕ್ಯಾನ್ ಯು ಸಿ ದ ಟೈನಿ ಸ್ಟ್ರಕ್ಚರ್ಸ್ ಹಿಯರ್? ನೋಡ್ರಿ, ದೀಸ್ ಆರ್ ಟೈನಿ ಸ್ಟ್ರಕ್ಚರ್, ದೀಸ್ ಆರ್ ಆಲ್ ಆಸ್ಕೋಸ್ಪೋರ್ಸ್. ಸೊ ಜಸ್ಟ್ ರಿಮೆಂಬರ್, conidia, sporangiospore, zoospores are asexual spores. In the same way, oospores, ascospores and basidiospores are what? Sexual spores. Okay, which is formed in the fruiting body. Okay, ಇನ್ನೊಂದು
ಸೆಕ್ಷುವಲ್ ರಿಪ್ರೊಡಕ್ಷನ್ಸಲ್ಲಿ 3 ಸ್ಟೆಪ್ಸ್ಗಳಿರುವಂಥದ್ದು. ಸೊ ಯಾವುದದು 3 ಸ್ಟೆಪ್ಸ್ ಅಂದರೆ, ಫಸ್ಟ್ ಈಸ್ ಪ್ಲಾಸ್ಮೋಗ್ಯಾಮಿ, ಕ್ಯಾರಿಯೋಗ್ಯಾಮಿ ಆ್ಯಂಡ್ ಮಿಯೋಸಿಸ್. ಸೊ ವಾಟ್ ಹ್ಯಾಪನ್ಸ್, ಪ್ಲಾಸ್ಮೋಗ್ಯಾಮಿ ಅಂದಾಗ ಇವಾಗ ದ ಪ್ರೋಟೋಪ್ಲಾಸಮ್ ಆಫ್ ದ 2 ಮೊಟೈಲ್ ಆ್ಯಂಡ್ ನಾನ್ ಮೊಟೈಲ್ ಗ್ಯಾಮೇಟ್ಸ್. ಇವಾಗ ದಿಸ್ ಇಮ್ಯಾಜಿನ್ ದೀಸ್ ಆರ್ ದ ಸ್ಪೋರ್ಸ್. ಓಕೆ, ಆ್ಯಕ್ಚುಯಲ್ ಗ್ಯಾಮೇಟ್ಸ್ಗಳಿರಲ್ಲ ಇಲ್ಲಿ, ಇನ್ಸ್ಟೆಡ್ ಆಫ್ ದಟ್ ಸ್ಪೋರ್ಸ್ಗಳಿರುತ್ತೆ. ಈ ಸ್ಪೋರ್ಸ್ಗಳು ಏನಾಗುತ್ತೆ ಅಂದರೆ, ಫಸ್ಟ್ ಈ ಸ್ಪೋರ್ಸ್ ಕನ್ಸಿಸ್ಟ್ ಆಫ್ ಇಟ್ಸ್ ನ್ಯೂಕ್ಲಿಯಸ್ ಆ್ಯಂಡ್ ಸೈಟೋಪ್ಲಾಸಮ್. ನ್ಯೂಕ್ಲಿಯಸ್ ಮತ್ತು ಸೈಟೋಪ್ಲಾಸಮ್ ಇರುವಂಥದ್ದು. ಈ ಸ್ಪೋರ್ಸ್ಗಳ ಸೈಟೋಪ್ಲಾಸಮ್ ಏನಿರುತ್ತೆ ಈ ರೀತಿ ಫ್ಯೂಸ್ ಆಗುವಂಥದ್ದು. ಓಕೆ, ಸೈಟೋಪ್ಲಾಸಮ್ ಫ್ಯೂಸ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಈ ಸಪ್ರೇಟ್ ನ್ಯೂಕ್ಲಿಯಸ್ಗಳೇನಿರುತ್ತೆ ಅದು ಫ್ಯೂಸ್ ಆಗುವಂಥದ್ದು. ಅದನ್ನು ನಾವು ಕ್ಯಾರಿಯೋಗ್ಯಾಮಿ ಅಂತೀವಿ. ಪ್ಲಾಸ್ಮೋ ಮೀನ್ಸ್ ಪ್ರೋಟೋಪ್ಲಾಸಮ್ ಅಥವಾ ಸೈಟೋಪ್ಲಾಸಮ್, ಗ್ಯಾಮಿ ಅಂದರೆ ಫ್ಯೂಷನ್ ಅಂತ. ಸೊ ಹಾಗೆ ಸೈಟೋಪ್ಲಾಸಮ್ ಫ್ಯೂಷನ್ ಈಸ್ ದ ಫಸ್ಟ್ ಸ್ಟೆಪ್. ಕ್ಯಾರಿಯೋ ಮೀನ್ಸ್ ನ್ಯೂಕ್ಲಿಯಸ್, ಗ್ಯಾಮಿ ಮೀನ್ಸ್ ಫ್ಯೂಷನ್, ಕ್ಯಾರಿಯೋಗ್ಯಾಮಿ ಈಸ್ ನ್ಯೂಕ್ಲಿಯಸ್ ಫ್ಯೂಷನ್. ಓಕೆ, ಆ್ಯಂಡ್ ನೆಕ್ಸ್ಟ್ ವಾಟ್ ಹ್ಯಾಪನ್ಸ್, ಈ ಫ್ಯೂಷನ್ ಆದಮೇಲೆ ಕೆಲವೊಂದು ಸಲ ಏನಾಗುತ್ತೆ, ಮಿಯೋಸಿಸ್ ಅಂದರೆ ದಿಸ್ ಇಸ್ ಅ ಟೈಪ್ ಆಫ್ ಡಿವಿಷನ್. ಇದನ್ನು ನೀವು ಸೆಲ್ ಡಿವಿಷನ್ ಚಾಪ್ಟರಲ್ಲಿ ಓದ್ತೀರಿ. ಓಕೆ, ಸೆಲ್ ಸೈಕಲ್ ಆ್ಯಂಡ್ ಸೆಲ್ ಡಿವಿಷನ್, ದಟ್ ಈಸ್ ದ 3rd ಯೂನಿಟಲ್ಲಿ ಈ ಮಿಯೋಸಿಸ್ ಆ್ಯಂಡ್ ಮೈಟೋಸಿಸ್ ಟೈಪ್ಸ್ ಆಫ್ ಸೆಲ್ ಡಿವಿಷನಲ್ಲಿ ಓದ್ತೀರಿ. ಇಟ್ ಈಸ್ ಅ ಕೈಂಡ್ ಆಫ್ ಡಿವಿಷನ್ ವೇರ್ ದೇ ಫಾರ್ಮ್ ಸ್ಪೋರ್ಸ್ ವಿಚ್ ಈಸ್ ಹೆಪ್ಲಾಯ್ಡ್ ಇನ್ ನೇಚರ್. ಸೊ ಹೆಪ್ಲಾಯ್ಡ್ ಆ್ಯಂಡ್ ಡಿಪ್ಲಾಯ್ಡ್ ಅನ್ನೋ ಒಂದು ಸೆಟ್ಸ್, ಕ್ರೋಮೋಸೋಮ್ ಸೆಟ್ಸ್ ಅಂತ ಹೇಳ್ತೀವಿ ನಾವು. ಓಕೆ, ಸೊ ದಿಸ್ ಹೆಪ್ಲಾಯ್ಡ್ ಈಸ್ ನಥಿಂಗ್ ಬಟ್ ನಾರ್ಮಲ್ ಎನ್. ಓಕೆ, ಸೊ ಇದೇ ಇನ್ನೊಂದು ಹೇಳ್ತೀವಿ ಡಿಪ್ಲಾಯ್ಡ್ ಅಂತ ಹೇಳ್ತೀವಿ. ಲೈಕ್ ಎಕ್ಸಾಂಪಲ್, ನಮ್ಮ ಹ್ಯೂಮನ್ ಬೀಯಿಂಗ್ಸಲ್ಲಿ ಕೆಲವೊಂದು ಸೆಟ್ಸ್ ಆಫ್ ಕ್ರೋಮೋಸೋಮ್ಸ್ ಅಂತ ಇರುತ್ತೆ. ದೋಸ್ ಕ್ರೋಮೋಸೋಮ್ಸ್ ಆರ್ ಆಲ್ವೇಸ್ 2n, ಅಂದರೆ ನಮ್ಮಲ್ಲಿ 46 ಕ್ರೋಮೋಸೋಮ್ಸ್ ಇರುತ್ತೆ, ದಟ್ ಈಸ್ ಡಿಪ್ಲಾಯ್ಡ್. ಅದೇ ಎನ್ ಅಂದಾಗ ಏನಾಗುತ್ತೆ, n is equal to 46/2. ಸೊ ಎಷ್ಟಾಯ್ತು ಹೇಳ್ರಿ, 23. ಸೊ ಲೈಕ್ ದಿಸ್ ಅದರ ಹಾಫ್ ಸೆಟ್ನ ನಾವು ಯಾವತ್ತು ಎನ್ ಅಂತ ಕರಿತೀವಿ. ಹೆನ್ಸ್ ನಿಮ್ಗೆ ಅರ್ಥ ಆಗಿರ್ಬೋದು, ಡಿಪ್ಲಾಯ್ಡ್ ಅಂದರೆ ಕಂಪ್ಲೀಟ್ ಸೆಟ್. ಓಕೆ, ಡಿಪ್ಲಾಯ್ಡ್ ಮೀನ್ಸ್ ಕಂಪ್ಲೀಟ್ ಸೆಟ್, whereas haploid means what? Whereas haploid means half set. Okay, imagine ಮಿಯೋಸಿಸ್ ಯಾವತ್ತು ಏನಾಗುತ್ತೆ ಅಂದರೆ, ಇಫ್ ಒನ್ ಸೆಲ್ ಕಂಟೇನ್ಸ್ ಡಿಪ್ಲಾಯ್ಡ್, ನೋ, ದಟ್ ಸೆಲ್ ಇಫ್ ದೇ ಅಂಡರ್ಗೋ ದಿಸ್ ಮಿಯೋಸಿಸ್ ಡಿವಿಷನ್, ದೇ ಆಲ್ವೇಸ್ ಫಾರ್ಮ್ ಹಾಫ್ ಸೆಟ್ ಆಫ್ ಇಟ್. ಸೊ ದಿಸ್ ವಿ ಕಾಲ್ ಇಟ್ ಆಸ್ ಮಿಯೋಸಿಸ್. ಓಕೆ, ಸೊ ದೀಸ್ ಆರ್ ದ ಕೈಂಡ್ಸ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಸೊ ಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ ಏನಾಗುತ್ತೆ ಹೇಳ್ರಿ, ಫಸ್ಟ್ ಒನ್ ಈಸ್ ಸೈಟೋಪ್ಲಾಸಮ್ ಫ್ಯೂಷನ್ ಆಗುವಂಥದ್ದು, ಫ್ಯೂಸ್ ಆಗುವಂಥದ್ದು. ನೆಕ್ಸ್ಟ್ ಅದರಲ್ಲಿರುವಂಥ ನ್ಯೂಕ್ಲಿಯಸ್ ಫ್ಯೂಸ್ ಆಗುವಂಥದ್ದು. ಓಕೆ, ಅದರಿಂದ ಝೈಗೋಟ್ ಫಾರ್ಮೇಷನ್ ಆದಾಗ ಹೇಗೆ ಡಿವೈಡ್ ಆಗುತ್ತೆ ಹೇಳ್ರಿ ಈ ಸ್ಪೋರ್ಸಿಂದ? ಎಸ್, 2n ಝೈಗೋಟಿಂದ, ಹೌದು, n ಸ್ಪೋರ್ಸ್ಗಳು, ಅದರ ಹಾಫ್ ಸೆಟ್ ಸ್ಪೋರ್ಸ್ಗಳು ಫಾರ್ಮೇಷನ್ ಆಗುವಂಥದ್ದು. ಓಕೆ, ಸೊ ದೀಸ್ ಆರ್ ದ ಡಿಫ್ರೆಂಟ್, ಜಸ್ಟ್ ರಿಮೆಂಬರ್ ದ ಡೆಫಿನೇಷನ್ ಆ್ಯಂಡ್ the names, that is plasmogamy, karyogamy and meiosis. Sexual reproduction 3 ಸ್ಟೆಪ್ಸ್ನ ಎಕ್ಸ್ಪ್ಲೇನ್ ಮಾಡಿ ಅಂದಾಗ ಈ 3 ಲೈನನ್ನು ಬರೆದ್ರೂ ಸಾಕು ನೀವು. ಇಫ್ ಯು ರೈಟ್ ದೀಸ್ 3 ಲೈನು, ಇಟ್ ಈಸ್ ಇನಫ್. ಓಕೆ, ಸೊ ಹೇಗೆ ನಾನು ಜಸ್ಟ್ ಹೇಳಿದೆ, ಹೌದಾ, ಸೈಟೋಪ್ಲಾಸಮ್ ಫ್ಯೂಸ್ ಆಗುತ್ತೆ 2 ಸೆಲ್ನ ಅಥವಾ ಹೈಪೇಗಳ ಸೈಟೋಪ್ಲಾಸಮ್ ಫ್ಯೂಸ್ ಆಗುವಂಥದ್ದು. ಇದು ದೀಸ್ 2 ಆರ್ ದಿಟ್ಸ್ ನ್ಯೂಕ್ಲಿಯೈ. ಓಕೆ, ಲೇಟರ್ ವಾಟ್ ಹ್ಯಾಪನ್ಸ್, ದ ನ್ಯೂಕ್ಲಿಯಸ್ ಕ್ಯಾನ್ ರಿಮೇನ್ ಟುಗೆದರ್ ಲೈಕ್ ದಿಸ್. ಈ ಎರಡೂ ಒಂದಕ್ಕೊಂದು ಜೊತೆಯಲ್ಲಿದ್ದಾಗ ಅದನ್ನು ಡೈ ಕ್ಯಾರಿಯಾನ್ ಅಂತ ಅಂತೀವಿ, ಮೀನ್ಸ್ 2 ನ್ಯೂಕ್ಲಿಯಸ್. ಡೈ ಮೀನ್ಸ್ 2, ಕ್ಯಾರಿಯಾನ್ ಮೀನ್ಸ್ ನ್ಯೂಕ್ಲಿಯಸ್. ಓಕೆ, ಸಮ್ಟೈಮ್ಸ್ ಈ ನ್ಯೂಕ್ಲಿಯಸ್ ಕೂಡ ಫ್ಯೂಸ್ ಆಗಿ ಒಂದಾಗುವಂಥದ್ದು. ಓಕೆ, ಕೆಲವೊಂದು ಸಲ ಈ ನ್ಯೂಕ್ಲಿಯಸ್ ಸಪ್ರೇಟ್ ಆಗಿರುವಂಥದ್ದು.
ಸಪ್ರೇಟಾಗಿ ಒಂದಕ್ಕೊಂದು ಜೊತೆಯಲ್ಲಿದ್ದಾಗ ಇದನ್ನು ಡೈಕ್ಯಾರಿಯೋನ್ ಅಥವಾ ಡೈಕ್ಯಾರಿಯೋಟಿಕ್ ಫೇಸ್ ಅಂತಾನು ಕರಿತೀವಿ. ಓಕೆ, ಏನು ಫ್ರೂಟಿಂಗ್ ಬಾಡೀಸ್ ಇರುವಂಥದ್ದು, ಜಸ್ಟ್ ನಾನು ಸ್ಪೋರ್ಸ್, ಬೆಸಿಡಿಯೋಸ್ಪೋರ್ಸ್ ಅಂತ ಎಲ್ಲ ಸ್ಪೋರ್ಸ್ ನೇಮ್ಸ್ ಕೊಟ್ಟೆ ಅಲ್ಲ, ದೋಸ್ ಆರ್ ದ ಸೆಕ್ಷುವಲ್ ಸ್ಪೋರ್ಸ್. ಓಕೆ, ಎಸ್. ಸೊ ದಿಸ್ ಇಸ್ ದ ಕ್ಲಾಸಿಫಿಕೇಶನ್. ಸೊ ನೆಕ್ಸ್ಟ್, ಬೇಸ್ಡ್ ಆನ್ ಮೈಸಿಲಿಯಮ್ ಸ್ಟ್ರಕ್ಚರ್ ಇರ್ಬೋದು, ಅಥವಾ ಸ್ಪೋರ್ಸ್ ಫಾರ್ಮೇಷನ್ ಇರ್ಬೋದು, ಅಥವಾ ಅದರ ಫ್ರೂಟಿಂಗ್ ಬಾಡೀಸ್ ಇರ್ಬೋದು, ಈ 3 ಪ್ರಾಪರ್ಟೀಸ್ಗಳ ಮೇಲೆ ಫಂಗೈನ 4 ಕ್ಲಾಸಿಫಿಕೇಷನ್ಸಲ್ಲಿ ಡಿವೈಡ್ ಮಾಡಿದ್ದಾರೆ. ಫೈಕೋಮೈಸಿಟಿಸ್, ಆಸ್ಕೋಮೈಸಿಟಿಸ್, ಬೆಸ್ಟಿಯೋಮೈಸಿಟಿಸ್ ಆ್ಯಂಡ್ ಡ್ಯೂಟೆರೋಮೈಸಿಟಿಸ್. ಸೊ Phycomycetes are called as lower fungi, okay, which is the first fungi, lower fungi anta ಹೇಳ್ತೀವಿ. Okay, examples are Mucor, Rhizopus and Albugo anta ಹೇಳ್ತೀವಿ. Okay, these are the 3 examples, okay, of the Phycomycetes classification. So what is the main point here? ಅವರಲ್ಲಿ ಮೈಸಿಲಿಯಮ್ ಅಥವಾ ಹೈಪೆ ಹೇಗಿದೆ ಹೇಳ್ರಿ, ಸೀನೋಸೈಟಿಕ್ ಹೈಪೆ ಇರುವಂಥದ್ದು. ಮೀನ್ಸ್ ದೇರ್ ಇಸ್ ನೋ ಸೆಪ್ಟೈಲ್, ನೋಡ್ರಿ, ದೇರ್ ಇಸ್ ನೋ ವಾಲ್ಸ್, ಹೌದಾ? ಎಸ್. ಆ್ಯಂಡ್ ಹಿಯರ್ ಯು ನೀಡ್ ಟು ರಿಮೆಂಬರ್, ಸ್ಪೋರ್ಟ್ಸ್ನ ನೀವು ನೆನ್ಪಿಟ್ಕೊಳ್ಬೇಕು, ಬೋತ್ ಅಸೆಕ್ಷುವಲ್ ಆ್ಯಂಡ್ ಸೆಕ್ಷುವಲ್ ಸ್ಪೋರ್ಟ್ಸ್. ಇಲ್ಲಿ 2 ಅಸೆಕ್ಷುವಲ್ ಸ್ಪೋರ್ಟ್ಸ್ ಇದೆ, ಬಟ್ ಆ 2 ಅಸೆಕ್ಷುವಲ್ ಸ್ಪೋರ್ಟ್ಸಲ್ಲಿ ಒಂದು ಮೋಟೈಲ್ ಇರುವಂಥದ್ದು, ಅಂದರೆ ಅದಕ್ಕೆ ಟೇಲ್ ಅಥವಾ ಫ್ಲಾಜೆಲ್ಲ ಇರುತ್ತೆ, ಬೈ ದಟ್ ದೇ ಮೂವ್. ಇನ್ನೊಂದು ನಾನ್ ಮೋಟೈಲ್, ದೇ ಕೆನಾಟ್ ಮೂವ್, ಅದನ್ನು ನಾವು ಪ್ಲಾನೋಸ್ಪೋರ್ಸ್ ಅಂತೀವಿ. ದಿಸ್ ಕ್ವಶನ್ ಈಸ್ ಅ ಕಾಮನ್ಲಿ ಆಸ್ಕ್ಡ್ ಕ್ವಶನ್, ವಿಚ್ ಇಸ್ ದ 2 asexual spores present in fungi, like asexual spores which are motile and non-motile. So zoospores are motile one, aplanospores are non-motile spores. ಓಕೆ, ಸೊ ಹಾಗೆ ಅಸೆಕ್ಷುವಲ್ ಸ್ಪೋರ್ಸಲ್ಲೂ ಕೂಡ ಇದೆ, ದಟ್ ಈಸ್ ಝೈಗೋಸ್ಪೋರ್ಸ್. ಆ್ಯಂಡ್ ದ ಟೈಪ್ ಆಫ್ ಡಿವಿಷನ್ ಈಸ್ ಐಸೋಗ್ಯಾಮಸ್ ಆ್ಯಂಡ್ ಆ್ಯನ್ಐಸೋಗ್ಯಾಮಸ್. ಅಂದರೆ ಗ್ಯಾಮೇಟ್ಸ್ಗಳು ಅಥವಾ ಸ್ಪೋರ್ಟ್ಸ್ಗಳು ಸಿಮಿಲರ್ ಇತ್ತು ಅಂದರೆ, 2 ಸಿಮಿಲರ್ ಸ್ಪೋರ್ಟ್ಸ್ಗಳ ಫ್ಯೂಷನ್ಗೆ ನಾವು ಐಸೋಗ್ಯಾಮಸ್ ಅಂತೀವಿ. ಅದೇ 2 ಡಿಸ್ಸಿಮಿಲರ್, 2 ಸೇಮ್ ಇಲ್ಲದೆ ಇರೋವಂಥ ಒಂದು ಸ್ಪೋರ್ಟ್ಸ್ಗಳ ಫ್ಯೂಷನನ್ನು ನಾವು ಆ್ಯನ್ಐಸೋಗ್ಯಾಮಸ್ ಅಂತ ಹೇಳ್ತೀವಿ. ಓಕೆ, ಐಸೋಗ್ಯಾಮಸ್ ಆ್ಯಂಡ್ ಆ್ಯನ್ಐಸೋಗ್ಯಾಮಸ್ ಆರ್ ದ ಕೈಂಡ್ ಆಫ್ ಫ್ಯೂಷನ್. ಇದು ಟೈಪ್ಸ್ ಆಫ್ ಫ್ಯೂಷನ್. ಇದು ಐಸೋ ಮೀನ್ಸ್ ಸಿಮಿಲರ್, ಆ್ಯನ್ಐಸೋ ಮೀನ್ಸ್ ಡಿಸ್ಸಿಮಿಲರ್. ಓಕೆ, ದಿಸ್ ಮಚ್ ಯು ರಿಮೆಂಬರ್. ಐಸೋ ಮೀನ್ಸ್ ಸಿಮಿಲರ್, ಆ್ಯನ್ಐಸೋ ಮೀನ್ಸ್ ಡಿಸ್ಸಿಮಿಲರ್. ಗ್ಯಾಮಸ್ ಮೀನ್ಸ್ ಆಲ್ವೇಸ್ ಕಾಲ್ಡ್ ಆ್ಯಸ್ ಫ್ಯೂಷನ್. ಓಕೆ, 2 ಸೇಮ್ ಸ್ಪೋರ್ಟ್ಸ್ಗಳ ಅಥವಾ ಗ್ಯಾಮೇಟ್ಸ್ಗಳ ಮಧ್ಯೆ ಆಗೋ ಫ್ಯೂಷನನ್ನು ನಾವು ಐಸೋಗ್ಯಾಮಸ್ ಅಂತ ಹೇಳ್ತೀವಿ. ಅದೇ 2 ಡಿಫ್ರೆಂಟ್ ಗ್ಯಾಮೇಟ್ಸ್ಗಳ ಮಧ್ಯೆ ಆಗುವಂಥ ಫ್ಯೂಷನನ್ನು ಆ್ಯನ್ಐಸೋಗ್ಯಾಮಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಈಸ್ ಆಸ್ಕೋಮೈಸಿಟಿಸ್ ಅಥವಾ ಸ್ಯಾಕ್ ಫಂಗೈ ಅಂತ ಅಂತೀವಿ. ಸೊ ನೀವು ಯಾವುದೇ ಒಂದು ಸ್ಟ್ರಕ್ಚರ್ ನೋಡ್ರಿ, ಇಲ್ಲಿ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ಸ್ ಇದೆ. ಓಕೆ, ದೀಸ್ ಸ್ಟ್ರಕ್ಚರ್ಸ್, ಬೇಸ್ಡ್ ಆನ್ ದ ಸ್ಟ್ರಕ್ಚರ್ಸ್ ಓನ್ಲಿ, ದೇ ಆರ್ ಕಾಲ್ಡ್ ಆಸ್ ಸ್ಯಾಕ್ ಫಂಗೈ. ಓಕೆ, ಇದರಲ್ಲಿ ನೀವು ಎಕ್ಸ್ಪ್ಲೇನ್ ಮಾಡಬೇಕು, ಯಾವುದು ಸೆಲ್ಯುಲರ್ ಟೈಪ್ಸನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಯಾಕೆ ಅಂದರೆ ಈಸ್ಟ್ ಒಳಗೊಂಡಿರೋದ್ರಿಂದ, ವಿ ನೋ ಈಸ್ಟ್ ಆರ್ ಯುನಿಸೆಲ್ಯುಲರ್. ಓಕೆ, ಬಟ್ ಅದರ್ಸ್ ಆರ್ ಮಲ್ಟಿಸೆಲ್ಯುಲರ್. ಮಲ್ಟಿಸೆಲ್ಯುಲರ್ಗೆ ಒಂದು ಎಕ್ಸಾಂಪಲ್ನ ಕೊಟ್ಟಿದ್ದಾರೆ ಇಲ್ಲಿ, ಪೆನ್ಸಿಲಿಯಮ್. ರಿಮೆಂಬರ್, ಪೆನ್ಸಿಲಿಯಮ್ ಬಗ್ಗೆ ನಾವು ಏನು ಓದಿದ್ದೀವಿ? ದ ಒನ್ ಹೂ ಪ್ರೊಡ್ಯೂಸಸ್ ಆ್ಯಂಟಿಬಯೋಟಿಕ್ಸ್. ರಿಮೆಂಬರ್. ಓಕೆ, ದಿಸ್ ಇಸ್ ಪೆನ್ಸಿಲಿಯಮ್. And this is the yeast structure. Okay, and here the difference is mycelium ಅಥವಾ ಹೈಪೆ ಯಾವ ಟೈಪ್ ಇದೆ ಹೇಳ್ರಿ? ಸೆಪ್ಟೇಟ್ ಇದೆ. ಅದೇ ನಾವು ಫೈಕೋಮೈಸಿಟಿಸಲ್ಲಿ ಏನು ಓದಿದ್ದೀವಿ? ಇಟ್ ಈಸ್ ಅಸೆಪ್ಟೇಟ್, ಸೀನೋಸೈಟಿಕ್. ಹೌದಾ? ಎಸ್. ಸಿ ಹಿಯರ್, ವಾಟ್ ಕೈಂಡ್ ಆಫ್ ಮೋಡ್ ಆಫ್ ನ್ಯೂಟ್ರಿಷನ್ ಇರುವಂಥದ್ದು ಇವರಲ್ಲಿ? ಸ್ಯಾಪ್ರೋಫೈಟಿಕ್. ಆಲ್ರೆಡಿ ಗೊತ್ತು, ಡೆಡ್ ಆ್ಯಂಡ್ ಡಿಕೆ ಮ್ಯಾಟರ್ಸ್ ಮೇಲೆ ಬೆಳೆಯುವಂಥದ್ದು. ಅದನ್ನು ಡಿಕಂಪೋಸರ್ಸ್ ಅಂತಲೂ ಹೇಳ್ತೀವಿ. ಕೊಳೆಯುವಂಥ ಪ್ರಕ್ರಿಯೆನ ಪರ್ಫಾರ್ಮ್ ಮಾಡುವಂಥ ಆರ್ಗ್ಯಾನಿಸಮ್ಸ್ಗಳು, ಅವನ್ನು ನಾವು ಡಿಕಂಪೋಸರ್ಸ್ ಅಂತ ಕರಿತೀವಿ. ಪ್ಯಾರಾಸಿಟಿಕ್ ಆಲ್ರೆಡಿ ನಿಮಗೆ ಗೊತ್ತು. ಕಾಪ್ರೋಫಿಲಸ್ ಅಂದರೆ ಇಲ್ಲಿ ನೋಡ್ರಿ ಬ್ರ್ಯಾಕೆಟಲ್ಲಿದೆ. ಕಾಪ್ರೋಫಿಲಸ್ ಅಂದರೆ ಏನು? ಗ್ರೋಯಿಂಗ್ ಆನ್ ಡಂಗ್. ಓಕೆ,
ಯಾವುದೇ ಒಂದು ಡಂಗ್ ಇರ್ಬೋದು, ಶಿಟ್ಸ್ಗಳ ಮೇಲೆ ಬೆಳೆಯುವಂಥದ್ದು ಕಾಪ್ರೋಫಿಲಸ್. ನೆಕ್ಸ್ಟ್ come to the asexual reproduction. Okay, here asexual spores are conidia. Remember, here the asexual spores are conidia. Understood? These are conidia they are formed from conidiospore. This is the fruiting body. ಈ fruiting body ಮೇಲೆ ಬೆಳ್ಕೊಂಡಿರುವಂಥ spores ಇವು. Okay, and sexual spores are ascospores. Hence it is called as ascomycetes. ಯಾಕೆ ascomycetes ಅಂದಿದ್ದಾರೆ ಅಂತ ಗೊತ್ತಾಯ್ತಾ? a sac like, they contain a sac like fruiting body. ಇಲ್ಲಿ ನೋಡ್ರಿ, sac, a bowl like fruiting body. This is a bowl like fruiting body. ಹೌದಾ? hence it is called as sac like. This is ascocarp, fruiting body, and these are ascospores. Spores they are sexual spores. Okay, examples na ನೋಡುವ. aspergillus, neurospora, truffles ಅಂತ ಅಂತೀವಿ, marils, claviceps, all these are examples for ascomycetes. ಸೊ ಅದರಲ್ಲಿ ಈ morels and truffles ಏನಿದೆಯಲ್ಲ, they are very delicious and edible one, like dry fruits. Understood? Truffles and morels. Okay, next is Basidiomycetes. So it is also called as bracket fungi. ಇದನ್ನು puff balls ಅಥವಾ bracket fungi ಅಂತಲೂ ಕರಿತೀವಿ. ಮಶ್ರೂಮ್ಸ್ಗಳು ಒಳಗೊಂಡಿರೋವಂಥ ಒಂದು ಕ್ಲಾಸಿಫಿಕೇಶನ್ಸ್ ಇವು, where they include all kinds of mushrooms. Okay, so here see bracket fungi, puff balls. Okay, ನೀವು ನೋಡಿರ್ತೀರಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಮಶ್ರೂಮ್ಸ್ಗಳನ್ನು. ಓಕೆ, ಸೊ ಇಲ್ಲಿ ಯಾವ ಹೈಪೆ ಇದೆ ಹೇಳ್ರಿ, ಇಲ್ಲಿ ಕೂಡ ಸೆಪ್ಟೇಟ್ ಫಂಗೈ ಇರೋವಂಥದ್ದು. ಅರ್ಥ ಆಯ್ತಾ? ಓಕೆ, ಕಮ್ ಟು ದ ರೀಪ್ರೊಡಕ್ಷನ್. ಇವರಲ್ಲಿ ಏನಾಗುತ್ತೆ ಹೇಳ್ರಿ, ವೆಜಿಟೇಟಿವ್ ರೀಪ್ರೊಡಕ್ಷನ್ ಒಳಗೊಂಡಿದೆ ಪ್ರೈಮರಿಲಿ, ಅದು ಸ್ಪೆಷಲಿ ಫ್ರ್ಯಾಗ್ಮೆಂಟೇಷನ್ ಅಂತ ಅಂತೀವಿ. ಓಕೆ, ಆ್ಯಂಡ್ ಇನ್ನೊಂದು ಸ್ಪೆಸಿಫಿಕ್ ಅಂದರೆ ಇವರಲ್ಲಿ ಅಸೆಕ್ಷುವಲ್ ಸ್ಪೋರ್ಸ್ ಇಲ್ಲ. ಇಲ್ಲಿ ತನಕ ಅಸೆಕ್ಷುವಲ್ ಸ್ಪೋರ್ಸ್ ಬಗ್ಗೆ ಓದಿದ್ವಿ ನಾವು, ಬಟ್ ಬೆಸಿಡಿಯೋಮೈಸೆಟ್ಸಲ್ಲಿ ಏನಾಗುತ್ತೆ, asexual spores are not generally found. ವೆಜಿಟೇಟಿವ್ ರೀಪ್ರೊಡಕ್ಷನ್ ಇದೆ, ಅದು ಯಾವುದು? 3 ವೆಜಿಟೇಟಿವ್ ರೀಪ್ರೊಡಕ್ಷನ್ ಓದಿದ್ದೀವಿ ನಾವು, ಫ್ರ್ಯಾಗ್ಮೆಂಟೇಷನ್, ಫ್ಯೂಷನ್ ಆ್ಯಂಡ್ ಬಡ್ಡಿಂಗ್. ಹಿಯರ್ ದೇ ಶೋ ಫ್ರ್ಯಾಗ್ಮೆಂಟೇಷನ್. ಓಕೆ, ಬಾಡಿನ ನಾವು ಫ್ರ್ಯಾಗ್ಮೆಂಟ್ ಮಾಡಿದಾಗ 2 ಫ್ರ್ಯಾಗ್ಮೆಂಟ್ಸಲ್ಲಿ ಬೆಳ್ಕೊಳ್ಳುವಂಥದ್ದು ನೀವು ಆರ್ಗ್ಯಾನಿಸಮ್ಸ್ ಆಗಿ ಬೆಳ್ಕೊಳ್ಳುತ್ತೆ. ಹೌದಾ? ಇದನ್ನು ನಾವು ಫ್ರ್ಯಾಗ್ಮೆಂಟೇಷನ್ ಅಂತ ಓದಿದ್ದೀವಿ. ಸೆಕ್ಷುವಲ್ ರೀಪ್ರೊಡಕ್ಷನಲ್ಲಿ ಏನಾಗುತ್ತೆ ಹೇಳ್ರಿ, we have studied already plasmogamy. ಹೌದಾ? ಫ್ಯೂಷನ್ ಆಫ್ ಸೈಟೋಪ್ಲಾಸಮ್. ಎಸ್. ಆಮೇಲೆ ಡೈಕ್ಯಾರಿಯೋಟಿಕ್ ಫೇಸ್, ಅಂದರೆ ಫ್ಯೂಷನ್ ಆದಾಗ ನ್ಯೂಕ್ಲಿಯಸ್ ಫ್ಯೂಸ್ ಆಗಲ್ಲ, ಜೊತೆಯಲ್ಲಿ ಈ ರೀತಿ 2 ಉಳ್ಕೊಳ್ಳುತ್ತೆ ಅಕ್ಕಪಕ್ಕ. ಇದನ್ನು ನಾವು ಡೈಕ್ಯಾರಿಯೋಟಿಕ್ ಫೇಸ್ ಅಂತ ಕರಿತೀವಿ. ಓಕೆ, ಎಸ್. ಸೊ ಕ್ಯಾರಿಯೋಗ್ಯಾಮಿ ಆ್ಯಂಡ್ ಮಿಯೋಸಿಸ್ ಕೂಡ ಆಗುತ್ತೆ. ದಟ್ ಈಸ್ ಸೆಕೆಂಡ್ ಆ್ಯಂಡ್ ಥರ್ಡ್ ಸ್ಟೆಪ್ ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಹೌದಾ? ಆ್ಯಂಡ್ ಯಾವ ಒಂದು ಸ್ಪೋರ್ಸ್ ಫಾರ್ಮೇಷನ್ ಮಾಡುತ್ತೆ ಹೇಳ್ರಿ, ಬೆಸಿಡಿಯೋಸ್ಪೋರ್ಸ್. ಹೆನ್ಸ್ ದ ನೇಮ್ ಕಾಲ್ಡ್ ಬೆಸಿಡಿಯೋಮೈಸೆಟಿಸ್. ಅಂಡರ್ಸ್ಟುಡ್? ಎಸ್, ದೀಸ್ ಆರ್ ದ ಎಕ್ಸಾಂಪಲ್ಸ್. ಓಕೆ, ದ ಲಾಸ್ಟ್ ಕ್ಲಾಸಿಫಿಕೇಶನ್ ಈಸ್ ಡ್ಯೂಟೆರೋಮೈಸೆಟಿಸ್. ಇದನ್ನು ನಾವು ಇಂಪರ್ಫೆಕ್ಟ್ ಫಂಗೈ ಅಂತಲೂ ಹೇಳ್ತೀವಿ. ಯಾಕೆ ಇಂಪರ್ಫೆಕ್ಟ್ ಫಂಗೈ ಅಂತ ಹೇಳ್ತೀವಿ ಅಂದರೆ, ಅವರಲ್ಲಿ ಅಸೆಕ್ಷುವಲ್ ಮತ್ತು ವೆಜಿಟೇಟಿವ್ ಫೇಸ್ ಅಷ್ಟೇ ಕಂಡುಬರುತ್ತೆ. ಸೆಕ್ಷುವಲ್ ಸ್ಟೇಜಸ್ನ ಇನ್ನೂ ತನಕ ಯಾರೂ ಡಿಸ್ಕವರ್ ಮಾಡಿಲ್ಲ. ಓಕೆ, ಪರ್ಫೆಕ್ಟ್ ಸೆಕ್ಷುವಲ್ ಸ್ಟೇಜನ್ನು ಯಾರೂ ಡಿಸ್ಕವರ್ ಮಾಡಿಲ್ಲ. ಓನ್ಲಿ ಏನಿದೆ ಹೇಳ್ರಿ, ಅಸೆಕ್ಷುವಲ್ ಆ್ಯಂಡ್ ವೆಜಿಟೇಟಿವ್ ಫೇಸಸ್ ಬಗ್ಗೆ ಗೊತ್ತು, ಅದಕ್ಕೆ ಅದನ್ನು ಇಂಪರ್ಫೆಕ್ಟ್ ಫಂಗೈ ಅಂತ ಕರಿತೀವಿ. Okay, yes. So hence this is not a well developed, still unknown ಡಿಟೆರೋಮೈಸೆಟಿಸ್. ಅಂದರೆ ಯಾವುದೇ ಒಂದು ಪ್ರಾಪರ್ಟೀಸ್ಗಳು ಇದರ ಬಗ್ಗೆ ಡಿಸ್ಕವರ್ ಆಗಿಲ್ಲ ಇನ್ನೂ ತನಕ. ಅಂಡರ್ಸ್ಟುಡ್? ಹೆನ್ಸ್ ಇಟ್ ಈಸ್ ಕಾಲ್ಡ್ ಆಸ್ ಇಂಪರ್ಫೆಕ್ಟ್ ಫಂಗೈ. ಯು ಕ್ಯಾನ್ ರೈಟ್ ಇನ್ ಎಕ್ಸಾಮ್ ಓನ್ಲಿ ದೀಸ್ 2 ಪಾಯಿಂಟ್ಸ್. ಎಕ್ಸಾಮಲ್ಲಿ ಈ 2 ಪಾಯಿಂಟ್ಗಳನ್ನು ಬರೆದ್ರೂ ನಡೆಯುತ್ತೆ. ನೋ ನೀಡ್ ಆಫ್ ದಿಸ್. Okay, you can write only these 2 points.
ನೆಕ್ಸ್ಟ್, ಆ್ಯಸ್ ಐ ಟೋಲ್ಡ್, ಅಸೆಕ್ಷುವಲ್ ಸ್ಪೋರ್ಟ್ಸ್ಗಳ ಬಗ್ಗೆ ಸ್ಟಡಿ ಮಾಡಿದ್ದಾರೆ ಡಿಟೆರೋಮೈಸಿಟಿಸಲ್ಲಿ. ಸೊ ಯಾವುದು ಹೇಳ್ರಿ ಅಸೆಕ್ಷುವಲ್ ಸ್ಪೋರ್ಟ್ಸ್? ಕೊನಿಡಿಯಾ. ಆ್ಯಂಡ್ ಅವರಲ್ಲಿ ಯಾವ ಹೈಪೇ ಇದೆ? ಸೆಪ್ಟೇಟ್ ಹೈಪೇ ಇರುವಂಥದ್ದು. ಓಕೆ, ಅವರ ಮೋಡ್ ಆಫ್ ನ್ಯೂಟ್ರಿಷನ್ ನೋಡಬೇಕಾದ್ರೆ ಸಮ್ ಆರ್ ಸ್ಯಾಪ್ರೋಫೈಟ್ಸ್, ಅಂದರೆ ಡೆಡ್ ಆ್ಯಂಡ್ ಡಿಕೆ ಮ್ಯಾಟರ್ ಮೇಲೆ ಇರುವಂಥದ್ದು ಕೆಲವೊಂದು ಪ್ಯಾರಾಸೈಟ್ಸ್ಗಳು. ಓಕೆ, ಎಕ್ಸಾಂಪಲ್ ಅಲ್ಟರ್ನರಿಯಾ, ಕೊಲೆಟೋಟ್ರೀಕಮ್ ಆ್ಯಂಡ್ ಟ್ರೈಕೋಡರ್ಮಾ. This is the easily remembered example. Always I'll give this example only for Deuteromycetes. Along with these 2 points, okay, these points 1, 2, 3, along with the example you can write in exam. Okay, so this is about the different classifications of fungi. Okay, ಎಲ್ಲದರಲ್ಲೂ ನೆನ್ಪಿಟ್ಕೊಳ್ರಿ. ಏನು ನೆನ್ಪಿಟ್ಕೊಳ್ಬೋದು? ಕ್ಲಾಸಿಫಿಕೇಷನ್ಸ್ನ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಫಸ್ಟ್ ಅದು ಎಲ್ಲಿ ಬೆಳ್ಕೊಳ್ಳುತ್ತೆ, ಅದರ ಮೈಸಿಲಿಯಮ್ ಯಾವ ಟೈಪ್ ಇದೆ, ಅಂದರೆ ಸಬ್ಟೇಟಾ ಅಥವಾ ಸಬ್ಟೇಟಾ ಅನ್ನೋದನ್ನು ನೆನ್ಪಿಟ್ಕೊಳ್ಬೇಕು. ನೆಕ್ಸ್ಟ್, ಅದರ ಸೆಕ್ಷುವಲ್ ರೀಪ್ರೊಡಕ್ಷನ್ ಮೇಲೆ ಫೋಕಸ್ ಮಾಡಿರಿ. ಅಸೆಕ್ಷುವಲ್ ಸ್ಪೋರ್ಸ್ ಇತ್ತು ಅಂದರೆ ಯಾವ ಸ್ಪೋರ್ಸ್ ಅವು, ಸೆಕ್ಷುವಲ್ ಸ್ಪೋರ್ಸ್ ಇತ್ತು ಅಂದರೆ ವಿಚ್ ಸ್ಪೋರ್ಸ್ ಆರ್ ದರ್. ಅಂಡರ್ಸ್ಟುಡ್? ಇಫ್ ಎನಿ ಪಿಕ್ಯುಲಾರಿಟೀಸ್ ಲೈಕ್ ಇವಾಗ ನೋಡ್ರಿ ಪೆನ್ಸಿಲಿಯಮ್ ಅಂತ ಓದಿದ್ವಿ ನಾವು, ಈಸ್ಟ್ ಬಗ್ಗೆ ಓದಿದ್ದೀವಿ. ಸೊ ಇದ್ರ ಬಗ್ಗೆ ಎಲ್ಲ ನೀವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇತ್ತು ಅಂದರೆ ಅದನ್ನು ಇನ್ಕ್ಲೂಡ್ ಮಾಡುವಂಥದ್ದು ಮಾಡ್ಬೋದು. ಓಕೆ, ಥ್ಯಾಂಕ್ ಯು.